ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕೌರವ್ ವೆಂಕಟೇಶ್ ಅವರು ತುಂಬ ಕಷ್ಟಜೀವಿ, ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಜೊತೆ ತುಂಬ ಪಿಕ್ಚರ್ ಕೆಲಸ ಮಾಡಿದ್ದೀನಿ. ತುಂಬ ಹಾರ್ಡ್ ವರ್ಕರು, ತುಂಬ ಕಷ್ಟಜೀವಿ, ತುಂಬ ಕಷ್ಟಪಡ್ತಾರೆ ಮನುಷ್ಯ ಒಂದೊಂದು ಫ್ರೇಮ್ಗೂ. ಅವರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡಬೇಕು ಅಂತ ಹೊರಟಿದ್ದಾರೆ. ಸರ್ ಅವರ ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಆಮೇಲೆ ಪ್ರಥಮ್ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ, ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ, ಪ್ರಥಮ್ ಅವ್ರಿಗೂ ಒಳ್ಳೇದಾಗಲಿ, ಮತ್ತು ಮೇಡಮ್ ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಭಾವನೆ ಸರ್. ನಿಜ ನಂಗೆ ಗೊತ್ತಿಲ್ಲ, ದೇವರಾಣೆ ನಾನು ಮಾಡ್ತಾ ಇದ್ದೀನ. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ? ನಾನು ಮಾಡ್ತಿದ್ದೀನ, ನಿಮಗೆ ಬರಬಾರ್ದು ಬಂದು ನನಗೆ ಪ್ರಾಮಿಸ್ ಗೊತ್ತಿಲ್ಲ. ನಿಮಗೆ ಕೇಳಿದ್ರೆ ಅಲ್ಲಿ ಕೇಳಿ, ಡೈರೆಕ್ಟ್ ಕೇಳಿ, ಅಲ್ಲಿ ನನ್ಗೆ ಗೊತ್ತಿಲ್ಲ. ನಿಮ್ಮ ಬಾಯಿ ಹುಳಬ್ಳ ಮತ್ತು ಅವ್ರು ನೀವೇ ಮಾತಾಡ್ತಾರೆ ಸರ್. ಅಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್ರು ಕೊಟ್ಟರೆ ನೋಡೋಣ ಸರ್. ಅವ್ರು ಆರ್ಟಿಸ್ಟ್ ಹಾಕೊಂಡು ಮಾಡೋದಾದ್ರೆ ಕೊಡ್ಬೋದು, ಇಲ್ಲ ಗೊತ್ತಿಲ್ಲ. ನಾನು ಇದ್ದೀನ ಸರ್, 100% ಇದ್ದೀರಾ ಸರ್? ಖಂಡಿತ ನನಗೆ ಪ್ರಾಮಿಸ್ ನಂಗೆ ಗೊತ್ತಿಲ್ಲ, ಸಾರಿ. ಟ್ರೈ ಮಾಡ್ತೀನಿ ಸರ್. ಅವ್ರು ಏನೋ ಕರೆದ್ರೆ ಖಂಡಿತ ಬಂದು ಕೆಲಸ ಮಾಡ್ತೀನಿ ಸರ್. ನಮ್ಗೆ ಏನ್ ಗೊತ್ತಾ ಸರ್, ಆರೋಗ್ಯವಾದ ವಾತಾವರಣ ಇರಬೇಕು ಅಂತ ಆಸೆ ಅಷ್ಟೇ. ನನಗೆ ಬೇರೆ ಎಲ್ಲ ಇಲ್ಲ. ನನಗೆ ಎಕ್ಸ್ಟ್ರಾ ಮಾತಾಡೋಕೆ ನಾನು ಇಷ್ಟಪಡಲ್ಲ, ಇದು ಮಾಡಲ್ಲ. ಇದು ಮುಂದೆ ಮಾತಾಡ್ತದೆ, ಮಾತಾಡ್ತದೆ ನನಗೆ. ಆಮೇಲೆ ಯಾರಾದರೂ ಇದು ಮಾಡಿದ್ರೆ, ಬಟ್ ಈಸ್ ಎ ಗುಡ್ ಪರ್ಸನ್. ನಿಜವಲ್ಲೂ ನಾನು ಬಿಗ್ ಬಾಸಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ದರು, ಎಲ್ಲರೂ ಇದ್ದರೂ ಕೂಡ ಈ ವ್ಯಕ್ತಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಹೇಳಿದೆ. ಅವ್ರು ಗೆದ್ದರು, ನಮ್ಗೆ ಖುಷಿ ಆಯಿತು. ಅವ್ರ ತಂದೆ ತಾಯಿಯವರು ತುಂಬ ಅಭಿಮಾನ ಇಟ್ಟಿದ್ದಾರೆ. ಇಟ್ಸ್ ಅ ಗುಡ್. ಅವ್ರಿಗೆ ಒಳ್ಳೇದಾಗಬೇಕು ಸರ್. ಅವ್ರಿಗೋಸ್ಕರನೇ ಸರ್ ನಾನು ಭಯಂಕರ ಮಾಡಿದೆ. ಬಟ್ ನಂಗೆ ಒಂದೊಂದ್ಸಲಿ ಆಗಲ್ಲ ಸರ್, ತೊಗೊಂಡು ಹಂಗೆ ಏನೋ ಚುಚ್ಕೊಳ ಆ ಥರ ಕಾಟ ಕೊಡ್ತಾರೆ. ಬಟ್ ಆದರೂ ತುಂಬ ಒಳ್ಳೆ ಹುಡುಗ, ಒಳ್ಳೇದಾಗಬೇಕು ಸರ್, ಅಷ್ಟೇ ಸರ್. ಬೇರೆ ಅವ್ನು ನೋಡಿದ್ರೆ ಸಾಯಿಸ್ಬಿಡಮ್ಮ ಅನ್ಸರ್, ಆದರೂ ಪಾಪ ಬದುಕಿದ್ದೀನಿ ಸರ್, ಬಿಟ್ಬಿಡ್ತೀನಿ ಸರ್, ಏನೋ ಮಾಡು, ಎರಡೂ ಹೇಳ್ತೀರ. ಇರ್ಲಿ ಸರ್. ಮಾಸ್ಟರ್ ಸರ್ ತಾವು ಮಾತಾಡಿ, ಸಂತು ನೀನು ಮಾತಾಡಿ, ಲಾಸ್ಟ್ ಮಾತಾಡಿ.